ಇವ್ರನ್ನ ನೋಡಿ ನಾವು ಈ ಥರನೇ ದಕ್ಷ ಅಧಿಕಾರಿಗಳಾಗಬೇಕು. ನೋಡ್ರಿ, ದೇಹ ಉಳಿಯೋದಿಲ್ಲ, ದೇಹ ಮಣ್ಣುಗೊಳ್ಟೋಗುತ್ತೆ. ಆದರೆ ಅವರು ಮಾಡಿರೋ ಒಳ್ಳೆ ಕೆಲಸ, ಅವ್ರ ಹೆಸರು ಶಾಶ್ವತವಾಗಿ ನಿಂತಿದೆ. ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ. ಎಸ್ ಐ ಜಗದೀಶ್ ಸರ್ ಯಾರು ಗೊತ್ತಿಲ್ಲ ಹೇಳಿ? ದೊಡ್ಡಬಳ್ಳಾಪುರದ ನಿಷ್ಠಾವಂತ ಅಧಿಕಾರಿ ಅವರು ನೆಲಮಂಗಲದಲ್ಲಿ ಕಳ್ಳರನ್ನ ಹಿಡಿಯೋಕ್ಕೆ ಹೋಗುವಾಗ ಅವರು ಹುತಾತ್ಮರಾಗ್ತಾರೆ. ಅವರು 10ನೇ ವರ್ಷದ ಹುತಾತ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಅಂದರೆ ರಾಜಘಟ್ಟ ರವಿ ಸರ್ ಇದು ಪ್ರೋಗ್ರಾಮ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಮಾಡೋವಾಗ ಆಡ್ಕೊಂಡ್ರು ಜನ, 1 ವರ್ಷ 2 ವರ್ಷ ಮಾಡ್ತಾರೆ, ಆಮೇಲೆ ಮಾಡೋದಿಲ್ಲ ಅಂದ್ಬಿಟ್ಟು. ಆದರೆ ಇದನ್ನ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ತಿರ್ಗಾ ರಾಜಘಟ್ಟ ರವಿ ಸರ್ ಹೇಳ್ತಾರೆ, ಇಲ್ಲಿ ಒಂದು ಅವ್ರ ಪುತ್ಥಳಿ ಕೂಡ ನಿರ್ಮಿಸ್ತೀನಿ ಅಂತ. ಆ ಪುತ್ಥಳಿ ನಿರ್ಮಿಸೋ ಹಂಗಾಗಿ ಅವರು ಬೇರೆಯವ್ರಿಗೆ ಆದರ್ಶ ಕೂಡ ಆಗಲಿ. ಜಗದೀಶ್ ಸರು ಬೇರೆ ಪೊಲೀಸ್ ಆಗಬೇಕು ಅಂತ ಎಷ್ಟೋ ಜನ ಯುವಕರು ಬರ್ತಾರಲ್ಲ, ಅವ್ರಿಗೆಲ್ಲ ಒಂದು ಆದರ್ಶ ಅವರು. ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಸರ್ ಹೇಳ್ತಾರೆ, ನೋಡು ನಿಮ್ಮ ಮನೆ ಒಳಗೆ 2 ಮಕ್ಕಳವರಲ್ಲಮ್ಮ, ನೀವು ಅಧಿಕಾರಿಗಳಾಗಬೇಕು ಅಂತ ಹೇಳ್ತಾರೆ. ಏನು ಅಂದರೆ ನಾನು ನಿಮಗೆ ಸೆಲ್ಯೂಟ್ ಹೊಡಿಬೇಕು ಅಂತ ಒಳ್ಳೆ ಮಾತು ಹೇಳಿದ್ದಾರೆ ನವೀನ್ ಸರ್, ಸರ್ಕಲ್ ಇನ್ಸ್ಪೆಕ್ಟರ್ ಸರು. ಎಷ್ಟು ನೋಡ್ರಿ, ನಮ್ಮ ದೇಹ ಸಾಯುತ್ತಷ್ಟೇ, ನಮ್ಮ ಈ ಆತ್ಮಕ್ಕೆ ಸಾವಿಲ್ಲ. ತಿರ್ಗಾ ಇವ್ರು ಮಾಡಿರೋ ಹೆಸ್ರಿಗೂ ಸಾವಿಲ್ಲ. ಅವ್ರ ದೇಹ ಸತ್ತಿರ್ಬೋದು, ಇವತ್ತು ಅವ್ರನ್ನ ನಾವು ನೆನೆಸ್ಕೊತೀವಿ, ಅವ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಅವರೊಂದೊಳ್ಳೆ ಕೆಲಸ ಮಾಡಿರೋದು, ನಿಷ್ಠಾವಂತರಾಗಿ ನಡ್ಕೊಂಡಿರೋದೇ ಇದಕ್ಕೆ ಕಾರಣ. ಸ್ನೇಹಿತರೆ, ರಾಜಘಟ್ಟ ರವಿ ಸರ್ ಮತ್ತು ಮಲ್ಲೇಶ್ ಸರ್ ಇಬ್ಬರು ಜಂಟಿ ಆಗಿಬಿಟ್ಟು ಒಳ್ಳೆ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ. ಯಾರ್ಯಾರು ಪೊಲೀಸು ಅಧಿಕಾರದಲ್ಲಿ ಒಳ್ಳೊಳ್ಳೆ ಸೇವೆಗಳನ್ನ ಸಲ್ಲಿಸಿದಾರೋ ಅವ್ರನ್ನ ಗುರುತಿಸ್ಬಿಟ್ಟು ಸನ್ಮಾನ ಮಾಡೋವಂಥ ಕೆಲಸನೂ ಮಾಡ್ಕೊಂಬರ್ತಿದ್ದಾರೆ. ನೋಡಿ, ಇದು ಎಷ್ಟು ಒಳ್ಳೆ ಕೆಲಸ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ. ಅವ್ರ ದೇಹ ಸತ್ತಿರ್ಬೋದು, ಅವ್ರ ಕಾಯ ಸತ್ತಿರ್ಬೋದು, ಆದರೆ ಅವರು ಮಾಡಿರೋಂಥ ಒಳ್ಳೆ ಕೆಲಸ ಸತ್ತಿಲ್ಲ ನೋಡಿ. ಅದಕ್ಕೆ ನಾವು ಏನೇ ಆದರೂ ಒಳ್ಳೆ ಕೆಲಸ ಮಾಡೋಣ ಸ್ನೇಹಿತರೆ. ವರ್ಷದಲ್ಲಿ 2 ಸತಿ ಇವ್ರನ್ನ ನಾವು ನೆನೆಸ್ಕೊತೀವಿ ಅಂದರೆ ಇವ್ರು ಮಾಡಿರೋ ಒಳ್ಳೆ ಕೆಲಸಕ್ಕಲ್ವಾ. ಇವರು ಪ್ರೇರಣೆ ಆಗಬೇಕು ಯುವ ಪೀಳಿಗೆಗೆ. ಇವ್ರನ್ನ ನೋಡಿ ನಾವು ಈ ಥರನೇ ದಕ್ಷ ಅಧಿಕಾರಿಗಳಾಗಬೇಕು. ನೋಡ್ರಿ, ದೇಹ ಉಳಿಯೋದಿಲ್ಲ, ದೇಹ ಮಣ್ಣುಗೊಳ್ಟೋಗುತ್ತೆ. ಆದರೆ ಅವರು ಮಾಡಿರೋ ಒಳ್ಳೆ ಕೆಲಸ, ಅವ್ರ ಹೆಸರು ಶಾಶ್ವತವಾಗಿ ನಿಂತಿದೆ. ನಮಸ್ತೆ. ಅವರಿಬ್ಬರು ಮಕ್ಕಳಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಬಂದು ನಿಮಗೆ ಸಲ್ಯೂಟ್ ಮಾಡಬೇಕು, ಅದನ್ನು ನಾವು ಇಷ್ಟಪಡ್ತೀವಿ. ಆ ಥರ ನೀವು ಕೆಲಸ ಮಾಡೋಂತಾದರೆ ನಿಮ್ಮ ಅಪ್ಪಂಗೆ ನಿಜವಾಗ್ಲೂ ಖುಷಿ ಆಗ್ತದೆ ಅಂತ ನಾನಾದರೂ ಭಾವಿಸ್ತೀನಿ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇಬ್ಬರಲ್ಲಿ ಒಬ್ಬರು ಅದಾಗಲೇಬೇಕು ಅಂತ ಇಷ್ಟಪಡ್ತೀನಿ.